ಆಸರೆ ಟಿವಿಯ ಸತ್ಯವೇದ ಶಾಲೆಯ ಕಾರ್ಯಕ್ರಮ ವೀಕ್ಷಕ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಸಂತೋಷವಾಗಿದ್ದೀರಿ ಎಂದು ನಾನು ನಂಬ್ತೇನೆ. ನಮ್ಮ ಈ ಸತ್ಯವೇದ ಶಾಲೆ ಕಾರ್ಯಕ್ರಮ ನಿಮ್ಮೆಲ್ಲರ ಆತ್ಮಿಕ ಜೀವನಕ್ಕೆ ಅದು ಪ್ರಯೋಜನವಾಗಿದೆ ಎಂದು ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಿಯರೇ, ಈ ದಿನದ ಕಲಿಕೆಗೋಸ್ಕರ ನಾವು ಮುಂದೆ ಹೋಗೋಣ. ಅಪೊಸ್ತಲನಾದ ಪೌಲನು ಎಫೆಸ ಪಟ್ಟಣದ ಸಭೆಗೆ ಬರೆದಂಥ ಪತ್ರಿಕೆಯನ್ನು ಕುರಿತು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಧ್ಯಾನ ಮಾಡೋಣ. ಒಂದು ವಿನಂತಿ, ನೀವು ಈ ಒಂದು ಸತ್ಯವೇದ ಶಾಲೆ ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ದಯಮಾಡಿ ನಿಮ್ಮಲ್ಲಿರುವಂಥ ಸತ್ಯವೇದವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳ್ರಿ ಮತ್ತು ಜೊತೆಗೆ ಸಾಧ್ಯವಾದರೆ ಒಂದು ನೋಟ್ಬುಕ್ಕನ್ನು ಪೆನ್ನನ್ನು ಕೂಡ ಉಪಯೋಗಿಸಿ ನಾವಿಲ್ಲಿ ಕಲಿಸುವಂಥ ಆತ್ಮೀಯ ಪಾಠಗಳನ್ನು ನೀವೇನು ಮಾಡಬೇಕು, ದಯಮಾಡಿ ಬರೆದುಕೊಳ್ಳಬೇಕು. ಅದು ಖಂಡಿತವಾಗಿ ನಿಮ್ಮ ಆತ್ಮಿಕ ಜೀವನದ ಪ್ರಯೋಜನಕ್ಕೆ ಅದು ಸಾಧ್ಯವಾಗ್ತದೆ, ಕಾರಣವಾಗ್ತದೆ. ಅದು ಮಾತ್ರವಲ್ಲ, ಈ ಕಲಿತ ವಿಷಯಗಳನ್ನು ನೀವು ಬೇರೆಯವರಿಗೂ ಕೂಡ ಕಲಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅದಕ್ಕಾಗಿ ದಯಮಾಡಿ ಇನ್ನೊಮ್ಮೆ ನೀವು ಸತ್ಯವೇದ ಶಾಲೆಗೆ ಬರುವಾಗ ನಿಮ್ಮ ಸತ್ಯವೇದ, ಒಂದು ನೋಟ್ಬುಕ್ ಮತ್ತು ಪೆನ್ ನಿಮ್ಮ ಜೊತೆಗಿರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಈ ದಿನ ನಾವು ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡುವಾಗ ಈ ಒಂದು ಪತ್ರಿಕೆಯ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಸೂಕ್ತ ಅಂತ ನಮಗೆ ಅನಿಸುತ್ತೆ. ಅದಕ್ಕಾಗಿ ನಾವು ಕಲ್ತ್ಕೊಳ್ಳೋಣ. ಎಫೆಸ ಪತ್ರಿಕೆಯು ಆಶ್ಚರ್ಯಕರವೆನ್ನುವಷ್ಟರ ಮಟ್ಟಿಗೆ ಒಂದು ಸಂಕ್ಷಿಪ್ತ ಬರವಣಿಗೆಯಾಗಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕ್ರಿಸ್ತಿಯ ಶುಭ ಸಂದೇಶವು ಅದು ಮನುಷ್ಯನ ಜೀವಿತಕ್ಕೆ ಸಂಬಂಧಿಸಿದಂತೆ ಸೂಚಿಸುವ ಬಹು ಮುಖ್ಯವಾದ ಅಭಿಪ್ರಾಯಗಳು ಅದರಲ್ಲಿ ಅಡಕವಾಗಿದೆ. ಈ ಎಫೆಸ ಪತ್ರಿಕೆ ಒಂದು ಚಿಕ್ಕ ಪುಸ್ತಕವಾಗಿ ನಮ್ಮ ಕಣ್ಣು ಮುಂದೆ ಕಂಡು ಬಂದರೂ ಕೂಡ, ಆದರೆ ಇಲ್ಲಿರುವಂಥ ಸತ್ಯಗಳು ಮಾತ್ರ ಬಹಳ ಅದ್ಭುತವಾದ ಸ್ವಾರಸ್ಯಕರವಾದ ಸತ್ಯಗಳನ್ನು ಈ ಎಫೆಸ ಪತ್ರಿಕೆ ಒಳಗೊಂಡಿರುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ಅದಕ್ಕಾಗಿ ಒಬ್ಬ ವ್ಯಾಖ್ಯಾನಕಾರನು ಅದನ್ನು ಪೌಲನ ಬರವಣಿಗೆಗಳ ಕಿರೀಟಪ್ರಾಯವಾದುದು ಎಂದು ಹೇಳಿದ್ದಾರೆ. ಒಬ್ಬ ಸತ್ಯವೇದ ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ, ಅಪೊಸ್ತಲ ಪೌಲನ ಎಲ್ಲ ಬರವಣಿಗೆಗಳಿಗೆ ಈ ಒಂದು ಎಫೆಸ ಪತ್ರಿಕೆ ಅದು ಕಿರೀಟಪ್ರಾಯವಾದ ಪತ್ರಿಕೆ ಎಂದು ಅವರು ಹೇಳುವರಾಗಿರ್ತಾರೆ. ಕಿರೀಟಪ್ರದವಾದ ಪತ್ರಿಕೆ ಎಂದು ಹೇಳ್ತಾರೆ. ಅದೇ ರೀತಿ ಇನ್ನೊಬ್ಬ ಸತ್ಯವೇದ ಪಂಡಿತರು ಈ ಥರವಾಗಿ ಹೇಳ್ತಾರೆ, ಅದನ್ನು ಪತ್ರಿಕೆಗಳ ರಾಣಿ ಎಂದು ವರ್ಣಿಸಿದ್ದಾರೆ. ಒಬ್ಬ ಸತ್ಯವೇದ ಪಂಡಿತರು ಹೇಳ್ತಾರೆ, ಅಪೊಸ್ತಲನಾದ ಪೌಲನ ಎಲ್ಲ ಪತ್ರಿಕೆಗಳಲ್ಲಿ ಇದು ಕಿರೀಟಪ್ರಾಯವಾದುದು. ಇನ್ನೊಬ್ಬ ಸತ್ಯವೇದ ಪಂಡಿತರು ಹೇಳ್ತಾರೆ, ಇದು ಪತ್ರಿಕೆಗಳ ರಾಣಿ ಅಂತ ಹೇಳಿ ಕರೀತಾರೆ. ಪತ್ರಿಕೆಯು ಅಧಿಕ ಪ್ರಭಾವಶಾಲಿಯೂ ವಿಸ್ಮಯಕಾರಿಯೂ ಆಗಿದ್ದು ಓದುಗರ ಮನಸ್ಸಿನಲ್ಲಿ ಅದರ ಬಗೆಗೆ ಪೂಜ್ಯ ಮನೋಭಾವವನ್ನು ಉಂಟು ಮಾಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ದೃಢವಾದ ಕ್ರಿಸ್ತಿಯ ಜೀವಿತಕ್ಕೆ ಒಂದು ಪ್ರಬಲವಾದ ಸವಾಲನ್ನು ಒಡ್ಡುವಂಥದ್ದು ಕೂಡ ಆಗಿದೆ. ನಾವು ದೃಢವಾದ ಕ್ರಿಸ್ತಿಯ ಜೀವಿತವನ್ನು ಮಾಡಬೇಕೆಂಬುದಾಗಿ ನಮ್ಮ ಮುಂದೆ ಒಂದು ಚಾಲೆಂಜನ್ನು ಕೊಡುವಂಥ ಒಂದು ಶ್ರೇಷ್ಠವಾದ ಪತ್ರಿಕೆ ಈ ಎಫೆಸ ಪತ್ರಿಕೆ ಆಗಿರ್ತದೆ ಪ್ರಿಯರೇ. ಈ ಪತ್ರಿಕೆಯು ಆಧುನಿಕ ಕಾಲದ ಕ್ರೈಸ್ತ ಸಭೆಗಳಿಗೆ ಅನೇಕ ರೀತಿಗಳಲ್ಲಿ ಅನ್ವಯಿಸಲ್ಪಡಬಹುದಾದಂಥ ಒಂದು ಬಹುಮುಖ್ಯ ಸಂದೇಶವನ್ನು ಹೊಂದಿರುತ್ತದೆ. ಯಾಕಂತಂದರೆ ಸೃಷ್ಟಿ ಮತ್ತು ವಿಮೋಚನ ಕಾರ್ಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪಾತ್ರದ ವಿಷಯವಾದ ಬೋಧನೆಯೇ ಈ ಪತ್ರಿಕೆಯ ಪ್ರಧಾನವಾದ ವಿಷಯವಾಗಿರುತ್ತದೆ. ಈ ಪತ್ರಿಕೆಯ ಇನ್ನೊಂದು ವಿಶಿಷ್ಟ ಲಕ್ಷಣವೇನೆಂದರೆ, ಕ್ರೈಸ್ತ ಸಭೆಯ ಶಿರಸ್ಸಾಗಿರುವ ಯೇಸು ಕ್ರಿಸ್ತನ ಪ್ರಭುತ್ವದ ಒಂದು ವಿಶ್ವರೂಪ ದರ್ಶನದ ದೃಶ್ಯವನ್ನು ಇದು ಓದುಗರ ಮುಂದೆ ಇಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲದರ ಮೇಲೆ ಒಡೆಯನಾಗಿದ್ದಾನೆ, ಆತನು ಸರ್ವಶಕ್ತನೆಂಬ ವಿಷಯವನ್ನು ಈ ಪತ್ರಿಕೆಯು ನಮಗೆ ಕಲಿಸಿಕೊಡುತ್ತದೆ. ಅದೇ ಸಮಯದಲ್ಲಿ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಮನುಷ್ಯ ಸಂತತಿಯ ಮೇಲೆ ಹಲವು ಬಗೆಯಲ್ಲಿ ಸತತವಾಗಿ ಒತ್ತಡವನ್ನು ಉಂಟು ಮಾಡುತ್ತಿರುವ ಕೇಡಿನ ನಿಜ ಸ್ವರೂಪದ ಕಲ್ಪನೆಯನ್ನು ಈ ಪತ್ರಿಕೆಯು ಎತ್ತಿ ತೋರಿಸುತ್ತದೆ. ಮಾತ್ರವಲ್ಲ, ಪತ್ರಿಕಾಕರ್ತನು ಸಮಸ್ತ ಸೃಷ್ಟಿಯನ್ನು ಆವರಿಸುತ್ತಿರುವ ವಿಶ್ವದ ಮೇಲಿನ ಯೇಸು ಕ್ರಿಸ್ತನ ವಿಜಯ ದರ್ಶನವನ್ನು ಹೊಂದಿರುವುದರ ಸೂಚನೆಯನ್ನು ನಾವು ಆತನಲ್ಲಿ ಗುರುತಿಸಬಹುದಾದರೂ, ಆತನು ಕ್ರೈಸ್ತ ಸಭೆಯು ಲೋಕವು ಹೋರಾಟ ಮಾಡಿ ಗೆಲ್ಲಬೇಕಾಗಿರುವ ದುಷ್ಟಶಕ್ತಿಗಳ ಆಕ್ರಮಣಕ್ಕೆ ಗುರಿಯಾಗಿದೆ ಎಂದು ಅರಿತುಕೊಳ್ಳುವಷ್ಟರ ಮಟ್ಟಿಗೆ ವಾಸ್ತವವಾದ ಆಗಿದೆ ಎಂಬುದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಒಂದು ಪ್ರಪಂಚದ, ಅಂದರೆ ಈ ಜಗತ್ತಿನ ಜೀವಿತದಲ್ಲಿ, ಲೋಕದ ಜೀವಿತದಲ್ಲಿ ನಿರಂತರವಾದಂಥ ಹೋರಾಟ, ವಿರೋಧಗಳು, ಸಮಸ್ಯೆಗಳಲ್ಲಿ ನಾವು ದಾಟಿ ಹೋಗಬೇಕಾಗ್ತದೆ ಅನ್ನುವಂಥ ಸತ್ಯಾಂಶಗಳನ್ನು ಈ ಎಫೆಸ ಪತ್ರಿಕೆ ನಮಗೆ ಕಲಿಸಿಕೊಡುವಂಥದ್ದಾಗಿರ್ತದೆ ಪ್ರಿಯರೇ. ಸಂಗೀತ, ಕೀರ್ತನೆ, ಪ್ರಾರ್ಥನೆ, ವಿಶ್ವಾಸ ಸೂತ್ರ, ಪವಿತ್ರ ಸಂಸ್ಕಾರಗಳಿಗೆ ಸಂಬಂಧಪಟ್ಟ ನುಡಿಗಟ್ಟುಗಳು ಇವೇ ಮೊದಲಾದ ಆರಾಧನಾ ಕ್ರಮದ ಮೂಲಾಂಶಗಳು ಈ ಪತ್ರಿಕೆಯಲ್ಲಿ ಸೇರಿಕೊಂಡು ಇದಕ್ಕೆ ಒಂದು ವಿಶಿಷ್ಟ ಸ್ವರೂಪವನ್ನು ಕೊಟ್ಟಿವೆ. ಇಲ್ಲಿರುವಂಥ ಎಫೆಸ ಪತ್ರಿಕೆಯಲ್ಲಿ ಸಂಗೀತ, ಕೀರ್ತನೆ, ಪ್ರಾರ್ಥನೆ, ವಿಶ್ವಾಸದ ಸೂತ್ರ, ಪವಿತ್ರ ಸಂಸ್ಕಾರಗಳಿಗೆ ಹೀಗೆ ಅನೇಕವಾದ
ಒಂದು ಆತ್ಮಿಕ ಕಾರ್ಯಗಳ ಬಗ್ಗೆ ಇದು ಗಮನ ಕೊಡುವಂಥ ಪತ್ರಿಕೆ. ಈ ಬಗೆಯ ವಿಧಿವತ್ತಾದ ಆಚರಣೆ ಮತ್ತು ಸ್ತೋತ್ರೋದ್ದೇಶಕ್ಕೆ ಸಂಬಂಧಿಸಿದ ಉಪಾಸನ ಶೈಲಿಯು ಆಧುನಿಕ ಆರಾಧನಾ ಪದ್ಧತಿಗೆ ಅತ್ಯಂತ ಅವಸರದ ಅಗತ್ಯತೆಯಾಗಿದೆ. ಎಫೆಸ ಪತ್ರಿಕೆಯು ಆ ಉದ್ದೇಶಕ್ಕೆಂದೇ ಹೇಳಿ ಬರೆಸಿದಂತಿದೆ. ಈ ನಿಟ್ಟಿನಲ್ಲಿ ಆರಾಧನಾ ಪದ್ಧತಿಗೆ ಪ್ರತಿಕ್ರಿಯೆ ಎಂದು ಶ್ರೇಷ್ಠ ಕೊಡುಗೆಯಾಗಿದೆ. ಹಾಗಾದರೆ ನಾವು ಈ ದಿನಮಾನಗಳಲ್ಲಿ ಮಾಡುವ ದೇವರ ಸ್ತೋತ್ರ, ಪ್ರಾರ್ಥನೆ, ದೇವರಿಗೆ ಹಾಡುವಂಥ ಕೀರ್ತನೆಗಳು, ಸಂಗೀತಗಳು, ದೇವರಿಗೆ ಆರಾಧನೆಗೆ ನಮಗೆ ಒತ್ತು ಕೊಡುವಂಥ ಒಂದು ಪತ್ರಿಕೆ ಈ ಒಂದು ಎಫೆಸ ಪತ್ರಿಕೆ ಆಗಿರ್ತದೆ ಪ್ರಿಯರೇ. ಹಾಗಾದರೆ ಈ ಎಫೆಸ ಪತ್ರಿಕೆಯನ್ನು ಬರೆದಂಥ ಗ್ರಂಥಕರ್ತನ ಕುರಿತು ನಾವು ನೋಡುವಾಗ ಬೇರೆ ಯಾರೆಲ್ಲ ಪತ್ರಿಕೆ ಹೇಳುವಂತೆ ಅಪೊಸ್ತಲನಾದ ಪೌಲನು ಈಗ ಒಂದು ಗ್ರಂಥದ ಕರ್ತೃವಾಗಿರ್ತಾನೆ, ಪೌಲನು ಬರೆದಿರ್ತಾನೆ. ಅದು ಮಾತ್ರವಲ್ಲ, ಬರೆದಂಥ ಸಮಯವನ್ನು ಕುರಿತು ನಾವು ನೋಡುವಾಗ ಕ್ರಿಸ್ತ ಶಕ 64 ಅಂದರೆ ಮೊದಲ ಶತಮಾನದ 64ನೇ ವರ್ಷದಲ್ಲಿ ಈ ಪತ್ರಿಕೆ ಬರೆಯಲ್ಪಟ್ಟಿದೆ ಎಂದು ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ಗ್ರಂಥದ ಪರಿಚಯ ಕುರಿತು ನಾವು ನೋಡುವಾಗ ಈ ಪತ್ರದಲ್ಲಿ ಪೌಲನು ದೇವಜನರು ನೆಲೆಯನ್ನು, ಸಭಾಜೀವಿತವನ್ನು ಕುರಿತು ಬರೆಯುತ್ತಾನೆ. ಹಾಗಾದರೆ ಈ ಪತ್ರದಲ್ಲಿ ಅಪೊಸ್ತಲನಾದ ಪೌಲನು ದೇವಜನರ ನೆಲೆಯನ್ನು ಕುರಿತು, ಅಂದರೆ ದೇವಜನರ ಸ್ಥಳವೇನು, ಅವರ ಸ್ಥಾನಮಾನಗಳು ಕ್ರಿಸ್ತನಲ್ಲಿ ಏನಾಗಿದೆ ಎಂಬ ವಿಚಾರವನ್ನು ಮತ್ತು ಸಭಾಜೀವಿತವನ್ನು ಕುರಿತು ಬರೆಯುತ್ತಾನೆ. ಸಭೆಯಲ್ಲಿ ನಾವು ಜೀವಿಸುವಾಗ ಹೇಗಿರಬೇಕನ್ನುವಂಥ ಸತ್ಯಾಂಶಗಳನ್ನು ಕುರಿತು ಆತನು ಬರೆದಿರುವುದಾಗಿ ನಾವು ನೋಡ್ಕೊಳ್ತೀವಿ ಪ್ರಿಯರೇ. ಪೌಲನು ಸೆರೆಮನೆಯಲ್ಲಿದ್ದಾಗ ಬರೆದ ಪತ್ರವಿದು. ಇದು ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬರೆದಂಥ ಒಂದು ಪತ್ರಿಕೆ. 4 ಪತ್ರಿಕೆಗಳು ಸೆರೆಮನೆ ಪತ್ರಿಕೆಗಳು. ಅದರಲ್ಲಿ ಒಂದು ಈ ಎಫೆಸ ಪತ್ರಿಕೆ ಕೂಡ ಸೆರೆಮನೆಯಿಂದ ಬರೆಯಲ್ಪಟ್ಟ ಪತ್ರಿಕೆ ಅಂತ ನಾವು ನೋಡ್ತೀವಿ. ಈ ಪತ್ರದಲ್ಲಿ ಬೇರೆ ಬೇರೆ ಕಾಲದಲ್ಲಿದ್ದ ಜನರಿಗೆ ತಿಳಿಸಲ್ಪಡದ ಗುಪ್ತವಾಗಿದ್ದ ರಹಸ್ಯವನ್ನು ದೇವರು ತನಗೆ ಪ್ರಕಟಪಡಿಸಿರುವುದಾಗಿ ಪೌಲನು ಬೋಧಿಸ್ತಾನೆ. ಅನೇಕ ಅದ್ಭುತವಾದ ಆಶ್ಚರ್ಯಕರವಾದ ಮರ್ಮಗಳನ್ನು ಈ ಒಂದು ಎಫೆಸ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲ ತನಗೆ ದೇವರು ಪ್ರಕಟ ಮಾಡಿದ್ದಾನಂತ ಹೇಳಿ ಬರೆದಿರುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಒಂದು ಪತ್ರಿಕೆಯಲ್ಲಿ ಯೇಸು ಕ್ರಿಸ್ತನ ಚಿತ್ರಣವನ್ನು ಕುರಿತು ನೋಡುವಾಗ ಕ್ರಿಸ್ತನಲ್ಲಿ ವಿಶ್ವಾಸಿಗಳಿಗಿರುವಂಥ ನೆಲೆ ಮತ್ತು ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಶಿರಸ್ಸೆಂಬುದಾಗಿ ಈ ಪತ್ರಿಕೆ ನಮಗೆ ಕಲಿಸಿಕೊಡುತ್ತದೆ. ಈ ಪುಸ್ತಕದ ಕೆಲವೊಂದು ಪ್ರಮುಖ ವಿಷಯಗಳನ್ನು ನಾವು ಗಮನಿಸುವಾಗ ಪ್ರಿಯರೇ, ಇದು ಒಟ್ಟು ಸತ್ಯವೇದದಲ್ಲಿ 47ನೇ ಪುಸ್ತಕವಾಗಿರ್ತದೆ. ಒಟ್ಟು ಈ ಒಂದು ಎಫೆಸ ಪತ್ರಿಕೆಯಲ್ಲಿರುವಂಥ ವಚನಗಳ ಸಂಖ್ಯೆ 155 ವಚನಗಳು ಇದರಲ್ಲಿದ್ದಾವೆ. 155 ವಚನಗಳು. ಒಟ್ಟು ಅಧ್ಯಾಯಗಳ ಸಂಖ್ಯೆ 6 ಆಗಿರ್ತದೆ. 6 ಅಧ್ಯಾಯಗಳಿದ್ದಾವೆ. ಒಟ್ಟು ಪದಗಳು ಈ ಒಂದು 6 ಅಧ್ಯಾಯಗಳಲ್ಲಿ ನಾವು ನೋಡುವಾಗ 3039 ಪದಗಳಿದ್ದಾವೆ. 3039 ಪದಗಳಿದ್ದಾವೆ. ಒಟ್ಟು ಇಲ್ಲಿರುವಂಥ ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ಇರ್ತದೆ. ಮತ್ತು ಚಾರಿತ್ರಿಕವಾದಂಥ ಪದಗಳು ಈ ಎಫೆಸ ಪತ್ರಿಕೆಯಲ್ಲಿ ಉಪಯೋಗಿಸಲ್ಪಟ್ಟ ಒಂದು ಚರಿತ್ರೆಯ ಕುರಿತಾದ ಪದಗಳು 146 ಆಗಿರುತ್ತದೆ. ಆಮೇಲೆ ನೆರವೇರಿದಂಥ ಪ್ರವಾದನೆಗಳು, ಹಳೆ ಒಡಂಬಡಿಕೆಯ ಮುಂತಿಳಿಸಲ್ಪಟ್ಟ ಪ್ರವಾದನೆಗಳು 8 ಪ್ರವಾದನೆಗಳು ನೆರವೇರಿದ ಕುರಿತು ಮಾಹಿತಿ ಇದರಲ್ಲಿದೆ. ಹಾಗೆ ನೆರವೇರಬೇಕಾದಂಥ ಪ್ರವಾದನೆಗಳು, ಇನ್ನೂ ಕೂಡ ನೆರವೇರಬೇಕಾದಂಥ ಪ್ರವಾದನೆಗಳನ್ನು ಕುರಿತು ನಾವು ನೋಡುವಾಗ ಸುಮಾರು 6 ಪ್ರವಾದನೆಗಳು ನೆರವೇರಬೇಕಾಗಿದೆ ಅಂತ ನಾವು ನೋಡ್ತೀವಿ. ಮತ್ತು ಎಫೆಸ ಪತ್ರಿಕೆಯಲ್ಲಿರುವಂಥ ಮುಖ್ಯ ಪದ ಕ್ರಿಸ್ತನ ಸಭೆಯನ್ನು ಕಟ್ಟಿರಿ, ಕ್ರಿಸ್ತನ ಸಭೆಯನ್ನು ಏನು ಮಾಡಿರಿ ನೀವು ಕಟ್ಟಿರಿ ಎಂಬುದಾಗಿರುವಂಥ ಒಂದು ಪದ ನಾವು ನೋಡ್ತೀವಿ. ಮುಖ್ಯವಾದ ಅಧ್ಯಾಯ ಬಂದುಬಿಟ್ಟು 6 ಆಗಿರ್ತದೆ ಎಫೆಸ ಪತ್ರಿಕೆಯಲ್ಲಿ. ನಂತರ ಎಫೆಸ ಪತ್ರಿಕೆಯ ಒಂದು ಹೊರರೇಖೆ ಅಂದರೆ ಔಟ್ಲೈನನ್ನು ನಾವು ನೋಡುವಾಗ ಅಧ್ಯಾಯ 1ರಿಂದ 3ರಲ್ಲಿ ಎಫೆಸ ಪತ್ರಿಕೆಯ ಅಧ್ಯಾಯ 1, 2 ಮತ್ತು 3ರಲ್ಲಿ ನಾವು ಮುಖ್ಯವಾಗಿ ನೋಡುವಂಥ ಸಂಗತಿ ಯೇಸು ಕ್ರಿಸ್ತನಲ್ಲಿ ನಮಗಿರುವಂಥ ಐಶ್ವರ್ಯ. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಕ್ರಿಸ್ತ ಯೇಸುವಿನಲ್ಲಿರುವಂಥ ವಿಶ್ವಾಸಿಗಳ ಭಾಗ್ಯ, ಕ್ರಿಸ್ತ ಯೇಸುವಿನಲ್ಲಿರುವಂಥ ವಿಶ್ವಾಸಿಗಳ ಐಶ್ವರ್ಯ ಎಂದು ನಾವು ಕಂಡುಕೊಳ್ತೇವೆ. ನಾವು ಮುಖ್ಯವಾಗಿ ಗಮನಿಸುವಾಗ ಇಲ್ಲಿ ನಾವು ನೋಡ್ತೇವೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಿಂದ ಹಿಡಿದು 3ನೇ ಅಧ್ಯಾಯದ 4ನೇ ವಾಕ್ಯದವರೆಗೆ ನಾವು ನೋಡುವಾಗ ತಂದೆಯ ಬಲಪಾರ್ಶ್ವದಲ್ಲಿ ಯೇಸು ಕ್ರಿಸ್ತನು ಆಸೀನನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಮೇಲೆ ನಮಗೆ ಆತನ ಕಡೆಯಿಂದ ಜ್ಞಾನದ ಪ್ರಕಟಣೆ ಇದೆ, ಜ್ಞಾನ ಆತ್ಮನು ಮತ್ತು ಪ್ರಕಟಣೆಯ ಆತ್ಮನು ಎಂಬುದಾಗಿ ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಆತ್ಮೀಕವಾಗಿ ದೇವರನ್ನು ಪ್ರಾರ್ಥಿಸುವುದು ಕುರಿತು ನಾವು ನೋಡ್ತೀವಿ. ಮತ್ತು ಯೇಸು ಕ್ರಿಸ್ತನಲ್ಲಿರುವಂಥ ನೂತನ ಒಂದು ಜೀವನದ ಕುರಿತು ನಾವು ನೋಡ್ತೀವಿ. ನಮಗೆ ಸಿಕ್ಕಂಥ ಆ ಮಗನ ಒಂದು ಸ್ಥಾನಮಾನಗಳು ಮತ್ತು ನಮ್ಮನ್ನು ದೇವರು ದತ್ತು ಮಕ್ಕಳೋಪಾದಿಯಲ್ಲಿ ಸ್ವೀಕರಿಸಿದಂಥ ವಿಧಾನಗಳು, ಇದನ್ನು ಕುರಿತು ನಾವು ನೋಡ್ತೀವಿ. ನಾವು ಮುಂದೆ ನೋಡುವಾಗ ಯೇಸು ಕ್ರಿಸ್ತನಲ್ಲಿರುವ ನಮಗಿರುವಂಥ ನೂತನವಾದ ಸಂಬಂಧ ಅದು ಹೇಗಿದೆ ಅಂತ ನೋಡುವಾಗ ಆತನು ನಮ್ಮ ತಂದೆಯಾಗಿದ್ದಾರೆ, ನಾವು ಆತನ ಮಕ್ಕಳಾಗಿದ್ದೇವೆ, ದೈವಿಕವಾದ ಗುಪ್ತ ಪ್ರಕಟಣೆಗಳು ನಮಗೆ ಕೊಡಲ್ಪಟ್ಟಿದೆ, ದೈವಿಕ ಸಂಪೂರ್ಣತೆಯನ್ನು ನಾವು ಸ್ವೀಕರಿಸಬೇಕಾಗಿದೆ ಎಂಬುದಾಗಿ
ಈ ಒಂದು ಎಫೆಸ ಪತ್ರಿಕೆ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಮತ್ತು ನಾವು ಮುಂದೆ ನೋಡುವಾಗ ಎಫೆಸ ಪತ್ರಿಕೆ 4ರಿಂದ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನೊಂದಿಗೆ ನಾವು ಸರಿಯಾಗಿ ನಡೆಯಬೇಕೆಂದು ದೇವರ ವಾಕ್ಯ ಕಲಿಸ್ಕೊಡುತ್ತದೆ. ನಾವು ಸಭೆ ಏನಾಗಿರಬೇಕು? ಯೇಸು ಕ್ರಿಸ್ತನೊಂದಿಗೆ ನಮ್ಮ ನಡೆ ಅದು ಸರಿಯಾಗಿರಬೇಕು. ನಾವು ನೋಡುವಾಗ ಸಭೆಯಲ್ಲಿ ಎಲ್ಲರೊಂದಿಗೆ ಸರಿಯಾಗಿ ನಡ್ಕೊಳ್ಬೇಕು, ಎಲ್ಲರೊಂದಿಗೆ ನಾವು ಸಮಾಧಾನದಿಂದ ಇರಬೇಕೆಂಬ ಸತ್ಯವಂತ ನಾವು ನೋಡ್ತೇವೆ. ಮತ್ತು ಸಭೆಯಲ್ಲಿ ವಿಶ್ವಾಸಿಗಳೊಂದಿಗೆ ಹೇಗೆ ನಾವು ನಡಿಬೇಕನ್ನುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಪರರೊಂದಿಗೆ ನಾವು ಹೇಗೆ ನಡೀಬೇಕನ್ನುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಸಂಬಂಧಿಕರೊಂದಿಗೆ ನಮ್ಮ ನಡೆ ಹೇಗಿರಬೇಕಂತ ಹೇಳುವಂಥ ವಿಚಾರಗಳನ್ನು ನೋಡ್ತೀವಿ. ಸೈತಾನನ ಮತ್ತು ದುರಾತ್ಮಗಳ ಸಂಗಡ ಹೇಗೆ ನಾವು ಹೋರಾಡಬೇಕನ್ನುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಮತ್ತು ಕೊನೆಯ ವಂದನೆಗಳು ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 21ರಿಂದ 24 ವಾಕ್ಯ ನೋಡ್ತೀವಿ. ಹಾಗಾದರೆ ವಿಶ್ವಾಸಿಗಳಾದಂಥ ನಮ್ಮ ನಡೆ ಹೇಗಿರಬೇಕು? ಈ ಎಫೆಸ ಪತ್ರಿಕೆ ಹೇಳುವಂಥ ವಿಶ್ವಾಸಿಗಳಾದಂಥ ನಮ್ಮ ನಡೆ ಅದು ಹೇಗಿರಬೇಕಂತ ನಾವು ನೋಡುವಾಗ ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯವು ಹೇಳುವಂತೆ ನಾವು ಪ್ರೀತಿಯಲ್ಲಿ ನಡಗಬೇಕು. ಒಬ್ಬರಿಗೊಬ್ಬರು ನಾವು ಹೇಗೆ ನಡಿಬೇಕು? ಪ್ರೀತಿಯಲ್ಲಿ. ಇಲ್ಲಿ ಪ್ರೀತಿ ಅನ್ನುವಾಗ ಲೋಕ ಪ್ರಕಾರವಾಗಿ ಹೇಳುವಂಥ ಪ್ರೀತಿಯಲ್ಲ, ಇದು ದೈವಿಕ ಪ್ರೀತಿ, ದೇವರಿಂದ ನಮಗೆ ಕೊಡಲ್ಪಟ್ಟಂಥ ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ನಡ್ಕೊಳ್ಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಅದೇ 1ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಓದುವಾಗ ಪರಿಶುದ್ಧತೆಯಲ್ಲಿ ನಾವು ನಡೆಯಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿಯಾಗಿ ನಾವು ನೋಡುವಾಗ ನಾವು 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಪ್ರೀತಿಯಲ್ಲಿ ಬೇರೂರಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಮತ್ತು 3ನೇ ಅಧ್ಯಾಯದ 18ನೇ ವಚನದಲ್ಲಿ ದೇವ ಜನರೊಂದಿಗೆ ನಾವು ನಡಿಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಮತ್ತು 4ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಓದುವಾಗ ಇತರರನ್ನು ನಾವು ಪ್ರೀತಿಯಿಂದ ಸಹಿಸಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಎಲ್ಲ ಏನು ಮಾಡಬೇಕು? ಇತರರನ್ನು ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಮತ್ತು 4ನೇ ಅಧ್ಯಾಯದ 15ನೇ ವಚನವನ್ನು ನೋಡುವಾಗ ನಾವು ಪ್ರೀತಿಯಲ್ಲಿ ಸತ್ಯವನ್ನು ನುಡಿಯಬೇಕೆಂದು, ನಾವು ಸುಳ್ಳು ಹೇಳಬಾರ್ದು, ಸತ್ಯವನ್ನು ನಾವು ಮಾತಾಡುವರಾಗಬೇಕಂತ ದೇವರ ವಾಕ್ಯ ಹೇಳುತ್ತದೆ. ಅದೇ ರೀತಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯವು ಹೇಳುವಂತೆ ಕ್ರಿಸ್ತನ ದೇಹವು ಪ್ರೀತಿಯಲ್ಲಿ ಬೆಳೆಯಬೇಕು. ಕ್ರಿಸ್ತನ ದೇಹ ಅನ್ನುವಾಗ ಕ್ರಿಸ್ತನ ಸಭೆ, ನಾವು ಕೂಡಿ ಬರುವಂಥ ಆರಾಧನೆ ಗುಂಪು ಅದು ಹೇಗಿರಬೇಕಂತೆ? ದೇವರ ಪ್ರೀತಿಯಲ್ಲಿ ಅದು ಬೆಳೀಬೇಕು. ಪರಸ್ಪರ ಪ್ರೀತಿಯಲ್ಲಿ ಏನಾಗಬೇಕು? ನಾವು ಬೆಳೀಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಆಮೇಲೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 23ರಿಂದ ನಾವು ನೋಡುವಾಗ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿಯು ಗಂಡನನ್ನು ಪ್ರೀತಿಸಬೇಕು. ಕುಟುಂಬದಲ್ಲಿರುವಂಥ ದೈವಿಕ ಪ್ರೀತಿಯನ್ನು ಕುರಿತು ಅದು ಮಾತನಾಡುವಂಥದ್ದಾಗಿರ್ತದೆ. ಆಮೇಲೆ ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 24ನೇ ವಾಕ್ಯ ಓದುವಾಗ ಯಥಾರ್ಥವಾಗಿ ಪ್ರೀತಿಸುವವರ ಮೇಲೆ ದೇವರ ಕೃಪೆ ಇದೆ ಎಂದು ದೇವರ ವಾಕ್ಯ ಹೇಳ್ತದೆ. ಯಾರೆಲ್ಲ ಯಥಾರ್ಥವಾಗಿ ದೇವರನ್ನ ಪ್ರೀತಿಸುವರಾಗಿದ್ದಾರೋ ಅಂಥ ಎಲ್ಲರ ಮೇಲೆ ದೇವರ ಕೃಪೆ, ದೇವರ ಕನಿಕರ, ದೇವರ ದಯೆ ಇದೆ ಎಂಬುದಾಗಿ ಹೇಳುವಂಥ ಸತ್ಯ ಸಂಗತಿಗಳನ್ನು ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ನಾವು ಎಫೆಸ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ಕೆಲವೊಂದು ವಚನಗಳನ್ನು ಓದುವಾಗ ಅಂತಿಮವಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಸೈನಿಕರು, ನಾವು ಕರ್ತನಾದ ಯೇಸು ಕ್ರಿಸ್ತನ ಸೈನ್ಯದಲ್ಲಿರುವಂಥ ಸೈನಿಕರುಗಳು ಎಂಬುದಾಗಿ ಆತನು ಹೇಳುವನಾಗಿರ್ತಾನೆ. ಅದಕ್ಕೋಸ್ಕರ ಸೈನಿಕನ ಕೆಲವೊಂದು ಒಂದು ಗುರುತನ್ನು ಕೊಟ್ಟು ನಾವು ಹೇಗಿರಬೇಕೆಂಬ ಮಾತುಗಳನ್ನು ಆತನು ಹೇಳುವನಾಗಿರ್ತಾನೆ. ಎಫೆಸ ಪತ್ರಿಕೆಯಲ್ಲಿ ನಾವು ಓದುವಾಗ ಅದರಿಂದ ಕೆಲವೊಂದು ಮಾತುಗಳನ್ನು ಓದುವಾಗ ಈ ಥರವಾಗಿ ಓದ್ತೀವಿ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ಹೋರಾಡುವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದುದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲ ಹೇಳುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಂದು ವಿಶ್ವಾಸಿ ಆತನು ಪರಲೋಕ ಭೂಲೋಕದ ಒಡೆಯನಾಗಿರುವಂಥ ದೇವರ ಸೈನ್ಯದ ಸೈನಿಕನಾಗಿ ಮಾರ್ಪಟ್ಟಿದ್ದಾನೆ. ಅದಕ್ಕಾಗಿ ನಾವು ಗಮನಿಸಬೇಕು, ರಕ್ಷಿಸಲ್ಪಟ್ಟ ಪ್ರತಿಯೊಂದು ದೇವರ ಮಗು
ಪರಲೋಕ ದೇವನ ಸೈನಿಕರು, ಪರಲೋಕ ದೇವರ ಸೈನ್ಯದ ಒಂದು ಸೈನಿಕರಾಗಿ ಮಾರ್ಪಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸೈನಿಕ ಅನ್ನುವಂಥ ಪದವನ್ನು ಇಲ್ಲಿ ಅಪೊಸ್ತಲನಾದ ಪೌಲನು ಉಪಯೋಗಿಸುವಾಗ ಆ ದಿನಮಾನಗಳಲ್ಲಿದ್ದಂಥ ರೋಮಿನ ಒಂದು ಸೈನಿಕರ ಒಂದು ಚಿತ್ರಣವನ್ನು ಆತನು ಮನಗಂಡು ಆ ಚಿತ್ರಣವನ್ನು ಉದಾಹರಣೆಯಾಗಿ ಕೊಟ್ಟು ಅದನ್ನು ಆತ್ಮಿಕವಾಗಿ ವಿವರಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬರೆಯಲ್ಪಟ್ಟಂಥ ಒಂದೊಂದು ಮಾತುಗಳು ಕೂಡ ನೈಜವಾದ ಒಬ್ಬ ಸೈನಿಕನಿಗಿರಬೇಕಾದಂಥ ಅವನ ಉಡುಗೆ ತೊಡುಗೆಗಳು, ಅವನಿಗಿರುವಂಥ ಅಸ್ತ್ರಗಳು, ವಸ್ತ್ರಗಳ ಬಗ್ಗೆ ಇರುವಂಥ ಮಾತನ್ನು ಆತ್ಮಿಕ ಅರ್ಥದಲ್ಲಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಕ್ರಿಸ್ತನ ಸೈನಿಕರಾಗಿ ನಾವು ಏನು ಮಾಡಬೇಕಂತೆ? ಸತ್ಯವೆಂಬ ನಡುಕಟ್ಟು. ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಓದ್ತೀವಿ, ಸತ್ಯವೆಂಬ ನಡುಕಟ್ಟು ಅನ್ನುವಾಗ ನಾವು ಗಮನಿಸೋಣ, ನಮ್ಮ ಸೊಂಟವನ್ನು ಬಲಪಡಿಸುವಂಥ ಒಂದು ಬೆಲ್ಟ್, ಸೊಂಟದ ಬೆಲ್ಟ್ ಅಂತ ಏನು ನಾವು ಸೊಂಟ ಪಟ್ಟಿ ಅಂತ ನಾವೇನು ಹೇಳ್ತೀವೋ ಅದು ನಮ್ಮ ಸಂಪೂರ್ಣವಾದ ನಮ್ಮ ಅಸ್ಥಿ ಪಂಜರಕ್ಕೆ ಬಲವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡುವಂಥ ಒಂದು ವಿಷಯವಾಗಿರುತ್ತದೆ ಆ ಸೊಂಟದ ಪಟ್ಟಿ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ, ಸತ್ಯವೆಂಬ ನಡುಕಟ್ಟು. ಆಮೇಲೆ ನಾವು ನೋಡುವಾಗ ನೀತಿ ಎಂಬ ವಜ್ರ ಕವಚ. ಯಾಕೆ ನಮಗೆ ವಜ್ರದ ಕವಚದ ಅವಶ್ಯಕತೆ ಇದೆ? ಅದು ಯಾವುದಂದರೆ ದೇವರ ನೀತಿಯಿಂದ ಆಶ್ರಯಿಸಿಕೊಂಡಂಥ ವಜ್ರ ಕವಚ ಎಂದು ದೇವರ ವಾಕ್ಯ ಹೇಳುತ್ತದೆ. ನಮಗೆ ದೇವರಿಂದ ಕೊಡಲ್ಪಡುವಂಥ ನೀತಿಯೇ ಆ ವಜ್ರ ಕವಚ ಎಂದು. ಆಮೇಲೆ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿ ಸಿದ್ಧ ಮನಸ್ಸುಗಳೆಂಬ ಕೆರ. ಇಲ್ಲಿ ಪಾದರಕ್ಷೆ ಯಾವುದಂದರೆ ನಮಗೆ ಸಿದ್ಧ ಮನಸ್ಸು. ಯಾವಾಗಲೂ ನಾವು ದೇವರ ರಾಜ್ಯದ ಕಾರ್ಯಗಳಿಗೆ ಸಿದ್ಧವಾಗಿರುವಂಥದ್ದು. ನಾವು ಆಲೋಚನೆ ಮಾಡೋಣ, ಇವತ್ತು ನಮ್ಮ ದೇಶದ ಗಡಿ ಭಾಗಗಳನ್ನು ಕಾಯುವಂಥ ಸೈನಿಕರು ಯಾರು, ಅವರು ಬೇಕಾಬಿಟ್ಟಿಯಾದ ಜೀವನ ಮಾಡೋದಿಲ್ಲ, ಶಿಸ್ತುಬದ್ಧವಾದ ಜೀವನ ಮಾಡ್ತಾರೆ. ಯಾರು ಕೂಡ ಸೋಮಾರಿಗಳಾಗಿರುವುದಿಲ್ಲ. ಯಾಕಂದರೆ ಯಾವ ಸಮಯದಲ್ಲಿ ಬೇಕಾದರೂ ಶತ್ರು ಪಡೆ ಬಂದುಬಿಡ್ಬೋದು, ನಾಶ ತಂದುಬಿಡ್ಬೋದು. ಅದಕ್ಕಾಗಿ ಏನು ಮಾಡ್ತಾರೆ? ದೇಶದ ಒಳಿತಿಗಾಗಿ ಹಗಲಿರುಳು ಅವರ ಗಡಿಯಲ್ಲಿ ಏನು ಮಾಡ್ತಾರೆ? ಕಾಯ್ಕೊಂಡಿರ್ತಾರೆ, ಎಚ್ಚರವಾಗಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸಮಾಧಾನದ ಸುವಾರ್ತೆಯನ್ನು ಸಾರುವ ವಿಷಯದಲ್ಲಿ ಏನಾಗಿರಬೇಕು? ನಾವು ದೇವರ ಮಕ್ಕಳು ಆ ಒಂದು ಸಿದ್ಧ ಮನಸ್ಸೆಂಬ ಕೆರೆಗಳು, ಅದು ಪಾದರಕ್ಷೆಗೆ ಹೊರಟುಪಟ್ಟು ಸಿದ್ಧವಾಗಿರಬೇಕು. ಸೈನಿಕ ಯಾವಾಗಲೂ ಯುದ್ಧಕ್ಕೆ ಹೇಗೆ ಸಿದ್ಧವಾಗಿರ್ತಾನೋ ಆ ಥರ ಪ್ರತಿಯೊಂದು ವಿಶ್ವಾಸಿಯೂ ಕೂಡ ದೇವರಿಗೋಸ್ಕರ ಯಾವಾಗಲೂ ಸಿದ್ಧರಾಗಿರಬೇಕೆಂದು ನಾವು ಓದ್ತೇವೆ. ಆಮೇಲೆ ನಾವು ನೋಡುವಾಗ ಸಿದ್ಧ ಮನಸ್ಸೆಂಬ ಪಾದರಕ್ಷೆಗಳನ್ನು ಕುರಿತು ನಾವು ನೋಡ್ತೇವೆ. ಆಮೇಲೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಬೇಕೆಂದು ದೇವರ ವಾಕ್ಯ ಹೇಳ್ತಾರೆ. ನಂಬಿಕೆ ಎಂಬ ಗುರಾಣಿ. ಯಾಕೆ ಇಲ್ಲಿ ವಾಕ್ಯ ಹೇಳ್ತದೆ ನಂಬಿಕೆ ಎಂಬ ಗುರಾಣಿ? ಯಾಕೆ? ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಏನಾಗ್ತೀರಿ? ನೀವು ಶಕ್ತರಾಗುವಿರಿ. ನಮಗೆ ವಿರೋಧವಾಗಿ ನಮ್ಮ ಆತ್ಮದ ವೈರಿ ಆಗಿರುವಂಥ ಸೈತಾನನ ಎಲ್ಲ ಸಂಚುಗಳು, ಆತನ ಕುಯುಕ್ತಿಗಳನ್ನು ನಾವೇನು ಮಾಡ್ಬೋದು? ಈ ನಂಬಿಕೆ ಎಂಬ ಗುರಾಣಿಯನ್ನು ಉಪಯೋಗಿಸಿ ಹೊಡೆದು ಹಾಕ್ಬೋದು, ಉರುಳಿಸ್ಬೋದು. ಅದು ಯಾವುದೇ ರೀತಿಯ ಕೇಡನ್ನು ನಮಗೆ ಮಾಡೋದಿಲ್ಲ. ಅದಕ್ಕಾಗಿ ನಾವು ನಂಬಿಕೆ ಎಂಬ ಗುರಾಣಿ ನೋಡಿ ಆಲೋಚನೆ ಮಾಡೋಣ. ನಮಗಿರುವಂಥ ಆ ದೇವರು ಕೊಡುವಂಥ ನಂಬಿಕೆ ಅದು ಗುರಾಣಿಗೆ ಹೋಲಿಸಲ್ಪಟ್ಟಿದೆ. ಆಮೇಲೆ ನಾವು ನೋಡುವಾಗ ರಕ್ಷಣೆ ಎಂಬ ಶಿರಸ್ತ್ರಾಣ. ರಕ್ಷಣೆ, ನಮಗೆ ರಕ್ಷಣೆಯ ಅನುಭವ ಇಲ್ಲದೆ ಹೋದರೆ ಅದರ ಅರ್ಥ ನಮಗೆ ಶಿರಸ್ತ್ರಾಣವೇ ಇಲ್ಲ ಅಂತ ಹೇಳಿ. ಹೆಲ್ಮೆಟ್ ಅಂತ ಏನು ನಾವು ಹೇಳ್ತೀವಲ್ಲ ಅದೇ ಇಲ್ಲ ಅಂತ ಹೇಳಿ. ಅದಿಲ್ಲ ಅಂದರೆ ಯಾವುದೇ ಸಮಯದಲ್ಲಿ ಅಪಘಾತಗಳು ಸಂಭವಿಸ್ಬೋದು, ಶತ್ರು ನಮ್ಮ ಮೇಲೆ ದಾಳಿ ಮಾಡಿ ನಾಶ ಮಾಡಿ ಬಿಡ್ಬೋದು. ಅದಕ್ಕಾಗಿ ಪ್ರೀತಿಯ ದೇವರ ಮಕ್ಕಳೇ, ಆ ರಕ್ಷಣೆಯ ಅನುಭವವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಆ ರಕ್ಷಣೆಯ ಅನುಭವದಲ್ಲಿ ನಾವು ಮುಂದುವರಿಯೋಣ. ಆ ರಕ್ಷಣೆ ಪ್ರತಿಯೊಂದು ದೇವರ ಮಗುವಿಗೆ ಅತ್ಯಗತ್ಯವಾದಂಥ, ಅತಿ ಅವಸರವಾದಂಥ ಸಂಗತಿಯಾಗಿರುತ್ತದೆ, ರಕ್ಷಣೆ ಎಂಬ ಶಿರಸ್ತ್ರಾಣ. ಆಮೇಲೆ ನಾವು ನೋಡುವಾಗ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿ, ದೇವರ ವಾಕ್ಯ ಎಂಬ ಕತ್ತಿಯನ್ನು ಕುರಿತು ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ಬರೆಯಲ್ಪಡುವಂಥ ಒಂದೊಂದು ಮಾತುಗಳು ನಾವು ಗಮನಿಸುವಾಗ ನಡುಕಟ್ಟಾಗಲಿ, ಕವಚವಾಗಲಿ, ಮತ್ತು ಕೆರವಾಗಲಿ, ಗುರಾಣಿಯಾಗಲಿ, ಅಥವಾ ನಮಗೆ ದೇವರಾತ್ಮನ ಕೊಡುವ ಕತ್ತಿ, ಇದೆಲ್ಲ ಒಂದು ಸೈನಿಕರಿಗಿರಬೇಕಾದಂಥ ಸಂಗತಿಗಳಾಗಿರ್ತದೆ. ಅದೆಲ್ಲ ಇಲ್ಲದೆ ಹೋದರೆ ಅವನನ್ನು ಸೈನಿಕ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಇದ್ದರೆ ಮಾತ್ರ ಸಾಲದು. ಇವೆಲ್ಲ ನಮ್ಮ ಮುಂದೆ, ಶತ್ರುನ ಮುಂದೆ ಹೋರಾಡುವಾಗ ಆತನ ಮುಂದೆ ನಾವು ಹೋರಾಡಿ ಜಯಿಸಬಹುದಾದಂಥ ಕೆಲವು ಸಂಗತಿಗಳು. ಒಂದು ವೇಳೆ ನಮಗೆ ಹಿಂಭಾಗದಲ್ಲಿ ಏನೂ ಇಲ್ಲದೆ ಹೋದರೆ ನಮ್ಮ ಕತೆ ಏನಾಗ್ಬೋದು? ಒಂದು ವೇಳೆ ಶತ್ರು ಮುಂದಿನ ಭಾಗದಿಂದ, ಅಂದರೆ ನಮ್ಮ ಎದುರು ಭಾಗದಿಂದ ಬಾರದೆ ನಮ್ಮ ಹಿಂಭಾಗದಿಂದ ಹೊಂಚು ಹಾಕಿ ಬಂದರೆ ಏನಾಗ್ತದೆ? ನಾವು ರೋಮಿನ ಸೈನಿಕನ ಚಿತ್ರಣ ನೋಡುವಾಗ ಅದು ಮುಂದಡೆ ಇರುವಂಥ ಎಲ್ಲ ರಕ್ಷಣೆ ಅವನಿಗಿದೆ, ಆದರೆ ಹಿಂದುಗಡೆ ಯಾವ ರಕ್ಷಣೆ ಇಲ್ಲ. ಹಿಂದುಗಡೆ ಇರುವಂಥ ಸೈನಿಕರೇ ಅವರಿಗೆ ರಕ್ಷಣೆ. ಹಾಗಿರುವಾಗ ನಾವು ಗಮನಿಸೋಣ, ಇವತ್ತು ದೇವರ ಮಕ್ಕಳಾದಂಥ ನಮಗೆ ನಮ್ಮನ್ನು ಹಿಂಬದಿಯಿಂದ ರಕ್ಷಣೆ ಮಾಡುವಂಥದ್ದು ಏನಂತಂದರೆ, ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ನೀವು ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನೇನು ಮಾಡಿ ಪ್ರಾರ್ಥಿಸಿರಿ. ಹಾಗಾದರೆ ಪ್ರೀತಿ ದೇವರ ಮಕ್ಕಳೇ, ನಾವು ಮಾಡುವಂಥ ಪ್ರಾರ್ಥನೆಗಳು ನಮ್ಮನ್ನು ಸಂಪೂರ್ಣವಾಗಿ ಕಾಪಾಡುವಂಥ ಒಂದು ಸಂಗತಿಯಾಗಿರುತ್ತದೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ಏನಿದೆ? ಬಲವಿದೆ.
ಪ್ರಾರ್ಥನೆಯಲ್ಲೇನಿದೆ? ಜಯವಿದೆ. ಪ್ರಾರ್ಥನೆಯನ್ನು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು? ತುಚ್ಛೀಕರಿಸಬಾರ್ದು. ಪ್ರಾರ್ಥನೆಯನ್ನು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು? ಹಗುರವಾಗಿ ಭಾವಿಸಬಾರ್ದು. ಅನೇಕ ಬರ್ತಿ ಪ್ರಾರ್ಥನೆ 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 ಅನ್ನುವಾಗ ನಮಗದೊಂದು ಕುಚೋದ್ಯದ ವಿಷಯವಾಗಿ ಕೆಲವರು ಪರಿಗಣಿಸ್ತಾರೆ. ಇದು ಅನೇಕರ ಭಾವನೆ ಏನಂತಂದರೆ, ಪ್ರಾರ್ಥಿಸೋಣ ಅಂತಂದರೆ ಅದು ಒಂದು ಮೂರ್ಖತನ, ಅದು ಬುದ್ಧಿಗೇಡಿತನ, ಅದು ಮುಟ್ಟಾಳತನ ಅಂತ ಹೇಳ್ತಾರೆ. ಆದರೆ ಪ್ರಿಯರೇ, ಪ್ರಾರ್ಥನೆ ಅದು ಬಹಳ ವಿಶೇಷವಾದುದು, ಶ್ರೇಷ್ಠವಾದುದು, ಅಮೂಲ್ಯವಾದುದು. ಅದಕ್ಕಾಗಿ ನಾವು ಇಲ್ಲಿ ನೋಡುವಾಗ ಪ್ರಾರ್ಥನೆಯು ಕೂಡ ಒಂದು ನಮಗೆ ದೇವರ ಕಡೆಯಿಂದ ಕೊಡಲ್ಪಟ್ಟಂಥ ಆತ್ಮೀಯ ವಸ್ತ್ರವಾಗಿದೆ. ನಾವು ಯೇಸು ಕ್ರಿಸ್ತನ ಸೈನ್ಯದಲ್ಲಿ ಹೋರಾಡಿ ನಾವು ಜಯಶಾಲಿಗಳಾಗಿ ಮುಂದೆ ಹೋಗಬೇಕಂದ್ರೆ ಪ್ರಾರ್ಥನೆಯು ನಮ್ಮ ಜೀವನದಲ್ಲಿ ಭಾಳ ಪ್ರಧಾನವಾದ ವಿಚಾರವಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಈ ಎಲ್ಲ ಸತ್ಯಗಳನ್ನು ನಾವು ಮನಗೊಂಡು ದೇವರ ಮಾರ್ಗದಲ್ಲಿ ನಾವು ನಡೆದು ಧನ್ಯತೆಯನ್ನು ನಾವು ಪಡೆದುಕೊಳ್ಳೋರಾಗಿರೋಣ. ಅದಕ್ಕಾಗಿ ಈ ಎಫೆಸ ಪತ್ರಿಕೆಯ ಈ ಸಂಕ್ಷಿಪ್ತ ಕಲಿಕೆಗೋಸ್ಕರ ನಾವು ದೇವರ ಮುಖ ನೋಡಿ ಸ್ತೋತ್ರ ಮಾಡೋಣ. ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ನಮ್ಮ ಪರಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯ ಎಫೆಸ ಪತ್ರಿಕೆಯನ್ನು ಕುರಿತು ಕೆಲವು ಸಂಗತಿಗಳನ್ನು ನಾವು ಇವತ್ತು ಕಲಿತುಕೊಳ್ಳುವ ಹಾಗೆ ಈ ಒಂದು ಸತ್ಯವೇದ ಶಾಲೆಯ ಮೂಲಕ ನಮ್ಮೆಲ್ಲರಿಗೂ ನೀವು ಉಪಕಾರ ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಹೌದು ಸ್ವಾಮಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ನನ್ನ ಪ್ರಿಯರ ಮೇಲೆ ಪ್ರಾರ್ಥಿಸುವ ಒಂದು ವಿಶೇಷ ಅಭಿಷೇಕವು ಈ ಸಮಯದಲ್ಲಿ ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಯಾಕಂದರೆ ನಿಮ್ಮ ವಾಕ್ಯ ಮತ್ತೆ ಮತ್ತೆ ನಮ್ಮನ್ನು ಜಾಗೃತೆಗೊಳಿಸುತ್ತದೆ, ಎಚ್ಚರಿಸುತ್ತದೆ. ನೀವು ಪವಿತ್ರಾತ್ಮ ಭರಿತರಾಗಿ ಎಲ್ಲ ಸಮಯಗಳಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ನೀವು ಹೇಳಿದಿರಿ ಸ್ವಾಮಿ. ಅದು ಮಾತ್ರವಲ್ಲ, ಶೋಧನೆಗೆ ಒಳಗಾಗದಂತೆ ಎಲ್ಲ ಸಮಯ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು ನಿಮ್ಮ ವಾಕ್ಯ ಹೇಳುತ್ತದೆ. ಬೇಸರಗೊಳ್ಳದೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕೆಂದು ನಿಮ್ಮ ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ತಂದೆಯೇ, ಆ ಪ್ರಾರ್ಥಿಸುವ ಒಂದು ವಿಶೇಷವಾದ ಕೃಪೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲರಿಗೂ ಯೇಸು ಸ್ವಾಮಿಯ ನಾಮದಿಂದ ಕೊಡಲ್ಪಡಲಿ. ಕೆಲವರಿಗೆ ಪ್ರಾರ್ಥಿಸುವಂಥ ಆಸಕ್ತಿಯೂ ಹೃದಯವಿದ್ದರೂ ಕೂಡ, ಭಾರವಿದ್ದಾಗಿಯೂ ಕೂಡ ಪ್ರಾರ್ಥಿಸಲಿಕ್ಕಾಗದ ಅನೇಕ ಹೋರಾಟಗಳು, ಪರಿಸ್ಥಿತಿಗಳು ಅವರಿಗಿದೆ ಸ್ವಾಮಿ. ಆ ಎಲ್ಲ ಪರಿಸ್ಥಿತಿಗಳು ಈ ದಿನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಬದಲಾಗಲಿ ಸ್ವಾಮಿ. ಪ್ರಾರ್ಥಿಸಲಿಕ್ಕೆ ಅಡ್ಡಿಯಾಗಿ ಹೋರಾಡುವಂಥ ಸಕಲ ವಿಧವಾದ ಸೈತಾನನ ಶಕ್ತಿಗಳು ಈ ಸಮಯದಲ್ಲಿ ಯೇಸುವಿನ ಹೆಸರಿನಲ್ಲಿ ಒಬ್ಬೊಬ್ಬರ ಶರೀರಾತ್ಮ ಪ್ರಾಣಗಳನ್ನು ಬಿಟ್ಟು ತೊಲಗಲಿ ಕರ್ತನೆ. ಪ್ರಾರ್ಥಿಸುವಾಗ ಭಯಗಳನ್ನು, ದಿಗಿಲುಗಳನ್ನು, ಕಳವಳಗಳನ್ನು ತಂದು ಹಾಕುವಂಥ, ನಿರಾಶೆಯನ್ನುಂಟು ಮಾಡುವಂಥ ಎಲ್ಲ ದುಷ್ಟನ ಕಾರ್ಯವು ಯೇಸುವಿನ ಬಲವುಳ್ಳ ನಾಮದಿಂದ ಮುರಿದು ಬೀಳಲಿ ಸ್ವಾಮಿ. ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ಎಲ್ಲ ವಿಧವಾದ ಅನಾರೋಗ್ಯ ಬಾಧೆಗಳು ಒಬ್ಬೊಬ್ಬರ ಶರೀರವನ್ನು ಬಿಟ್ಟು ಹೋಗಲಿ ಕರ್ತನೆ. ಪ್ರಾರ್ಥನೆಗಡ್ಡಿಯಾಗಿರುವಂಥ ಕರ್ತನೆ ಕುಟುಂಬದವರ ಅಥವಾ ಸಮಾಜದವರ, ಊರವರ ವಿರೋಧಗಳು ಯೇಸುವಿನ ನಾಮದಿಂದ ಮುರಿಯಲ್ಪಡಲಿ ಸ್ವಾಮಿ. ಪ್ರತಿಯೊಬ್ಬರು ಕರ್ತನೆ ಪ್ರಾರ್ಥಿಸಲಿ, ಪ್ರತಿಯೊಬ್ಬರು ಪ್ರಾರ್ಥನೆ ಮೂಲಕವಾಗಿ ಕರ್ತನೆ ನಿಮ್ಮನ್ನು ದರ್ಶಿಸಲಿ ಅಪ್ಪ. ಆ ಮೂಲಕ ದೈವಿಕ ಬಿಡುಗಡೆ ಅವರೆಲ್ಲರ ಮೇಲೆ ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರ ಶರೀರಾತ್ಮ ಪ್ರಾಣಗಳನ್ನು ನೀನು ಬಲಗೊಳಿಸು ಕರ್ತನೆ, ಶಕ್ತೀಕರಿಸು ಸ್ವಾಮಿ, ಉಜ್ಜೀವನಗೊಳಿಸು. ರೋಗದ ಹಾಸಿಗೆಯಲ್ಲಿರುವಂಥ ಒಬ್ಬೊಬ್ಬರನ್ನು ಮುಟ್ಟಿ ಕರ್ತನೆ, ಆ ರೋಗಗಳಿಂದ ಅವರನ್ನು ಬಿಡುಗಡೆಗೊಳಿಸು ಸ್ವಾಮಿ. ನೀನು ಸೌಖ್ಯ ಮಾಡೆಂದು ನಾನು ಪ್ರಾರ್ಥಿಸ್ತೇನೆ. ಎದ್ದೇಳಲಿಕ್ಕಾಗದ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬರು ಕರ್ತನಾದ ಯೇಸುವಿನ ನಾಮದಲ್ಲಿ ಎದ್ದೇಳುವ ಹಾಗೆ ಅವರಿಗೆ ಕೃಪೆ ಉಂಟಾಗಲಿ ಕರ್ತನೆ. ನಡೀಲಿಕ್ಕಾಗದ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಯೇಸುವಿನ ಹೆಸರಿನಲ್ಲಿ ನಡೆಯುವಂಥ ಕೃಪೆ ಉಂಟಾಗಲಿ. ನಿನ್ನ ನಾಮದ ಮಹಿಮೆಗೋಸ್ಕರ ಒಬ್ಬೊಬ್ಬರು ಜೀವಿಸುವಂಥವರಾಗಲಿ ಸ್ವಾಮಿ. ಕರ್ತನೆ, ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಒಬ್ಬೊಬ್ಬ ಪ್ರಿಯರನ್ನು ಈ ಕಾರ್ಯಕ್ರಮದ ಮುಖೇನ ನೀವು ಸ್ಪರ್ಶಿಸಿರುವುದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗಾಗಲಿ. ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಕೇಳು ನಮ್ಮ ತಂದೆಯಾದ ದೇವರೇ, ಆಮೆನ್.